ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಕ್ಕಲಮಡುಗು ಅರಣ್ಯದಲ್ಲಿ ವ್ಯಕ್ತಿಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಜಮೀನು ವ್ಯವಹಾರದಲ್ಲಿ ವ್ಯಕ್ತಿಗೆ ವಂಚನೆ ಆಗಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಕೈ ಮುಖಂಡ ರಾಜೀವ್ ಗೌಡ ಸೇರಿ 4 ವಿರುದ್ಧ ಈಗ FIR ದಾಖಲಾಗಿದೆ. ಜಮೀನು ಹಣ ನೀಡದೆ ಕಿರುಕುಳವನ್ನ ನೀಡಿದ್ರು ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಂದರೆ ಹಂಡಿಗನಾಳ ಗ್ರಾಮದ ಲಕ್ಷ್ಮೀನಾರಾಯಣ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋದು. ಈ ಲಕ್ಷ್ಮೀನಾರಾಯಣ್ಗೆ 58 ವರ್ಷ ಇತ್ತು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ಈತ ಜಮೀನು ಮಾರಿರ್ತಾನೆ. ಆ ಏನು ವ್ಯವಹಾರ ಆಗಿತ್ತಲ್ಲ, ಜಮೀನಿಗೆ ಇಂತಿಷ್ಟು ಕೊಡಬೇಕು ಅನ್ನೋದು, ಅಷ್ಟು ಹಣ ಬಂದಿರಲಿಲ್ಲ. ಆರಂಭದಲ್ಲಿ ಅರ್ಧದಷ್ಟು ಕೊಟ್ಟಿರ್ತಾರೆ, ಇನ್ನು ಅರ್ಧದಷ್ಟು ಹಣ ವಾಪಸ್ ಬರಬೇಕಾಗಿತ್ತು. ಅದನ್ನು ಕೊಡೋದಕ್ಕೆ ಸತಾಯಿಸ್ತಾ ಇದ್ರು ಅನ್ನೋದು. ಅದರಿಂದ ನೊಂದು ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥ ಪ್ರಕರಣ ಇದು. ಸೊ ಜಮೀನು ವ್ಯವಹಾರದಲ್ಲಿ ವ್ಯಕ್ತಿಗೆ ವಂಚನೆ ಮಾಡಿದ್ರು ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಈಗ ಕೈ ಮುಖಂಡ ಆಗಿರುವಂಥ ರಾಜೀವ್ ಗೌಡ ಸೇರಿ 4 ವಿರುದ್ಧ FIR ದಾಖಲಾಗಿದೆ. ಜಮೀನು ಹಣ ಕೊಡದೆ ಕಿರುಕುಳವನ್ನು ನೀಡ್ತಾ ಇದ್ರು, ಸತಾಯಿಸ್ತಾ ಇದ್ರು ಅನ್ನೋದು. ಹಂಡಿಗನಾಳ ಗ್ರಾಮದ ಲಕ್ಷ್ಮೀನಾರಾಯಣ ಅಂಥೇಳಿ ಆತ್ಮಹತ್ಯೆಗೆ ಶರಣಾಗಿರುವಂಥ ವ್ಯಕ್ತಿ, 58 ವರ್ಷ ಈತನಿಗೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಬಿಗ್ ಟ್ವಿಸ್ಟ್ ಇದು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸೇರಿದಂತೆ 4 ವಿರುದ್ಧ ಈಗ ದೂರು ದಾಖಲಾಗಿದೆ. ಅಂದರೆ ಆ ಜಮೀನು ಹಣವನ್ನು ನೀಡದೆ ಕಿರುಕುಳವನ್ನು ನೀಡ್ತಾ ಇದ್ರು ಅನ್ನೋದು. ಅದರಿಂದ ನೊಂದು ಬೆಂದು ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದು. ನನಗೆ ಅವರು ಹೇಳ್ತಾ ಇದ್ದೇನೆಂದರೆ, ನಾವು ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ದೇವಸ್ಥಾನದಲ್ಲಿ ಅವರು ಇದು ಜಯಸುಧಾ ಅನ್ನೋರಿಗೆ ಮೈ ಮೇಲೆ ಬರುತ್ತೆ. ಅವರು ಬಂದಿದ್ದನ್ನೆಲ್ಲನೂ ಅಲ್ಲೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಅವ್ರ ಗಂಡ ಆದ ಎಂಟ್ರೋಣಪ್ಪನ ಅಂತ. ಅವರಲ್ಲಿ ಅವ್ರು ಹೋದಾಗ ಇವರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದು ಮಾಡಿದ್ದಾರೆ. ಎಂಥದ್ದು ಟಾರ್ಚರ್ ಅಂದರೆ, ನಿಮಗೆ ದೇವರಿಗೆಲ್ಲನೂ ನೀವು ಇದು ಕೊಟ್ಟರೆ ನಿಮ್ಗೆ 1 ಕೊಟ್ಟರೆ ಅವ್ರು 2 ಕೊಡ್ತಾರೆ, ದೇವ್ರ ನಂಬ್ರಿ ಹಾಗೆ ಅಂಥೇಳಿ ಇವ್ರಿಗೆಲ್ಲರಿಗೂ ಒಂಥರ ಮಿಸ್ಗೈಡ್ ಮಾಡಿ ಇವ್ರ ಹತ್ರ ಇದ್ದಿದ್ದು ಹಣನೆಲ್ಲರೂ ಅವ್ರು ತೊಗೊಂಡೋಗಿದ್ದಾರೆ ಅಂತ ಇವರು ಹೇಳ್ತಾಯಿದ್ರು. ಲಕ್ಷ್ಮೀನಾರಾಯಣ ಹೇಳ್ತಾಯಿದ್ರು, ತೊಗೊಂಡೋಗಿ ಅಲ್ಲಿ ಕೊಟ್ಟಿದ್ರಿ. ಈಗ ಅದನ್ನು ಕೇಳೋಕ್ಕೆ ಹೋದರೆ ನನ್ನ ಮೇಲೆ ಮಿಸ್ಗೈಡ್ ಮಾಡಿ ಅವರು ಮಿಸ್ಸಸ್ ಮೇಲೆ ಇದು ಮಾಡಿದ್ರಿ ಅದು ಮಾಡಿದ್ರಿ ಅಂತೇನೋ ಇದು ಮಾಡಿ ನನ್ನ ಮೇಲೆ ಅದನ್ನು ಕೆಟ್ಟದಾಗೆಲ್ಲ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಭಯಪಟ್ಟಿದ್ದಾರೆ ಅವರು. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಭಾಳ ಎದುರಿಸಿದ್ದಾರೆ ಅವರು. ಎದುರಿಸಿ ಇವರಿಗೆ ಅದೇ ಬೇಜಾರಿಂದನೇ ಮನನೊಂದು ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಆದ್ರೂ ನಮಗೆ ನೆನ್ನೆ ಅಲ್ಲಿ ಹೋಗಿ ಆ ಜಾಗದಲ್ಲಿ ನೋಡ್ದಂಗೆ ಇವರು ಹೇಳ್ದಂಗೆ, ನಮ್ಮ ಭಾವರು ಹೇಳ್ದಂಗೆ ಎಲ್ಲನೂ ಅಲ್ಲಿ ಏನೇನೂ ಒಂದು ಇದಿಲ್ಲ. ಒಂಥರ ಚಹರೆಗಳಲ್ಲಿ ಗುರುತು ಚಹರೆಗಳೇನೂ ಇಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ ವಿಷ ಕುಡಿದ್ಮೇಲೆ ಕೊನೆ ಮೂಮೆಂಟಲ್ಲಿ ಸಾಯಬೇಕಾದ್ರೆ ಸಿಕ್ಕಾಪಟ್ಟೆ ಒದ್ದಾಡಿ ಅಲ್ಲೆಲ್ಲನೂ ಇದೆಲ್ಲ ಮಾಡಿ ಸಿಕ್ಕಾಪಟ್ಟೆ ಇದು ಮಾಡ್ತಾರೆ. ಆಮೇಲೆ 1-2 ಅಲ್ಲಿ ಅದೆಲ್ಲ ಆಗಬೇಕಾಗುತ್ತೆ. ಆಮೇಲೆ ಅಲ್ಲಿ ಎಲ್ಲನೂ ಏನಿಲ್ಲ. ನಮ್ಗೆ ಯಾಕೋ ಸಂಶಯ ಇದೆ ಅದರ ಮೇಲೆ. ಇಲ್ಲ, ಎಲ್ಲೂ ಏನೂ ಆಗಿಲ್ಲ ಸರ್, ಗಾಯ ಏನೂ ಆಗಿಲ್ಲ. ಇದು ಕೈ ಮೇಲೆ ಒಂದು ಸ್ವಲ್ಪ ಬ್ಲೇಡಲ್ಲಿ ಚಾಕು ಎಲ್ಲ ಕೊಯ್ಕೊಂಡಿದ್ದಾರೆ ಅವರು. ನಮ್ಗೆ ಯಾಕೋ ಅದ್ರ ಸುತ್ತಮುತ್ತ ಸ್ವಲ್ಪ ನಮ್ಗೆ ಯಾಕೋ ಅನುಮಾನಗಳಿದೆ. ಇದನ್ನೆಲ್ಲನೂ ನಾವು ಸಾಹೇಬರಿಗೆ ಹೇಳಿದಿರಿ, ಇಲ್ಲ ನಾನು FSLರನ್ನು ಕಳಿಸ್ತೀನಿ, ಎಲ್ಲ ನೋಡಿ ನಾನು ಅದು ಏನೇ ಇದ್ದರೂ ನಾನು ಅದ್ರ ಬಗ್ಗೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಗೆ ಅವ್ರ ಮೇಲೆ ಭರವಸೆ ಇದೆ ಸರ್. ನೋಡಿ, 4 ವಿರುದ್ಧ ಅಂದರೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸೇರಿದಂತೆ ಈಗ 4 ವಿರುದ್ಧ ದೂರು ದಾಖಲಾಗಿದೆ. ಅಂದರೆ ಜಮೀನು ಹಣ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು FIR ದಾಖಲಾಗಿದೆ. ಆತ ಬರಬೇಕಾದಂಥ ಹಣ ಬಂದಿಲ್ಲ ಅಂತೇಳಿ ಇನ್ನೊಂದು, ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಅನ್ನೋದು. BV ರಾಜೀವ್ ಗೌಡ, ರಾಜ್ಕುಮಾರ್, ಇನ್ನು ವೆಂಕಟರಮಣಪ್ಪ, ಜಯಸುಧಾ ವಿರುದ್ಧ ಈಗ FIR ದಾಖಲಾಗಿದೆ. 2,40,00,000 ರೂಪಾಯಿಗೆ ಈತ ಜಮೀನು ಮಾರಾಟವನ್ನು ಮಾಡಿರ್ತಾನೆ, ಲಕ್ಷ್ಮೀನಾರಾಯಣ ಅಂತೇಳಿ. ಶಿಡ್ಲಘಟ್ಟ ನಗರದ ರಾಜಕುಮಾರ್ ಎಂಬುವರಿಗೆ 1 ಎಕರೆ 33 ಗುಂಟೆ ಜಮೀನು ಅದು. ಆ ಜಮೀನನ್ನು ಈತ ಮಾರಾಟ ಮಾಡಿರ್ತಾನೆ. ಒಟ್ಟು 2,40,00,000ಕ್ಕೆ ಮಾರಾಟ ಆಗಿರುತ್ತೆ ಆ ಒಂದು ಜಮೀನು. 1 ಎಕರೆ 33 ಗುಂಟೆ ಜಮೀನು. ಬಟ್ ಈಗ ಅರ್ಧದಷ್ಟು ಹಣ ಬಂದಿದೆ, ಇನ್ನು ಅರ್ಧದಷ್ಟು ಹಣ ಬಂದಿಲ್ಲ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್, ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಆರಂಭದಲ್ಲಿ ಮಾತುಕತೆಗೆ ತಕ್ಕಂತೆ ಹಣ ಬರಲಿಲ್ಲ ಅನ್ನುವಂತಹ ಲಕ್ಷ್ಮೀನಾರಾಯಣ ಅವರು ನೊಂದು ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿರೋದು ಅನ್ನೋದು. ಬಟ್ ಇಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ FIR ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣ ಬೇರೆ ಆಯಾಮವನ್ನೇ ಪಡೆದುಕೊಳ್ಳುವಂಥ ಎಲ್ಲ ಲಕ್ಷಣ ಅಂತೂ ಕಂಡು ಬರ್ತಾ ಇದೆ.
ಏನಿದೆ ಈ ಒಂದು ಪ್ರಕರಣದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಹೇಮಂತ್, ಯಾಕಂತಂದ್ರೆ ಕಳೆದ 3 ದಿನಗಳ ಹಿಂದ್ಗಡೆ ನಡೆದಂತ ಏನು ಈ ಸಾವಿನ ಪ್ರಕರಣ ಇವತ್ತು ಬಿಗ್ ಅಷ್ಟು ಸಿಕ್ಕಿರೋಂಥದ್ದು. ಯಾಕಂತಂದ್ರೆ ಇವತ್ತು ಜಕ್ಕಲಮಡುಗು ಜಲಾಶಯದಲ್ಲಿ ಈ ಮೃತದೇಹ ಪತ್ತೆ ಆಗಿರುತ್ತೆ. ಅದರಂತೆ ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ಸಹ ಕೇಸ್ ರಿಜಿಸ್ಟರ್, ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಸಹ ರಿಜಿಸ್ಟರ್ ಆಗಿರುತ್ತೆ. ಅದರಂತೆ ಶಿಡ್ಲಘಟ್ಟದ ಏನು ಪ್ರಮುಖ ಏನು ಒಂದು ಕಾಂಗ್ರೆಸ್ ಮುಖಂಡ ರಾಜು ಗೌಡ್ರ ಮೇಲೆ ಎಫ್ಐಆರ್ ಆಗಿರೋಂಥದ್ದು 4 ಜನರ ಮೇಲೆ ಎಫ್ಐಆರ್ ಆಗಿದೆ. ಈಗಾಗಲೇ ಏನು ವೆಂಕಟರಮಣಪ್ಪ ಹಾಗೂ ಜಯಸುಧಾ ಪೂಜಾರಿ, ಏನು ಓಂ ಶಕ್ತಿ ಪೂಜಾರಿ ಜಯಸುಧಾ ಹಾಗೂ ವೆಂಕಟರಮಣಪ್ಪ ಹಾಗೂ ರಾಜ್ಕುಮಾರ್ ಹಾಗೂ ವಿ ರಾಜುಗೌಡ ಅನ್ನೋರ ಮೇಲೆ ಎಫ್ಐಆರ್ ಸಹ ಶಿಡ್ಲಘಟ್ಟ ನಗರದಲ್ಲಿ ಆಗಿರೋಂಥದ್ದು. ಯಾಕಂತಂದ್ರೆ ಇವರು ಏನು ಈ ಮೃತ ವ್ಯಕ್ತಿ ಯಾರಿದ್ದಾರೆ, ಏನು ಲಕ್ಷ್ಮೀನಾರಾಯಣ ಅನ್ನೋರು ಏನಿದ್ದಾರೆ, ಅವರು ಸಹ ಏನೋ ಒಂದು ಜೀವನ ಕಟ್ಕೊಳ್ಳೋದಕ್ಕೆ ಅವರ ಜಮೀನು ಇದ್ದಂತ 1 ಎಕರೆ 33 ಕೋಟಿಯನ್ನ 2,40,00,000ಕ್ಕೆ ಮಾರಾಟ ಮಾಡಿರ್ತಾರೆ. ಅದರಂತೆ 1,40,40,00,000 ಇವ್ರ ಕೈ ಸೇರುವಂತದ್ದು, ಇನ್ನೂ 1 ಕೋಟಿ ಬಾಕಿ ಇರುವಂತದ್ದು. ಯಾಕಂತಂದ್ರೆ ಅದರಲ್ಲಿ ರಾಜ್ಕುಮಾರ್ ಅನ್ನೋ ವ್ಯಕ್ತಿ ಏನು ಅವ್ರನ್ನ ಸಹ ಕೇಳಕ್ ಹೋದಾಗ ಅವ್ರು ಸಹ ಹೇಳ್ತಿರೋಂಥದ್ದು, ಏನು ಶಿಡ್ಲಘಟ್ಟದ ರಾಜುಗೌಡ ನಾನು 20 ಗುಂಟೆ ಜಮೀನನ್ನ ಸಹ ಮಾರಾಟ ಮಾಡಿದ್ದೇನೆ, ಅದು ಕೊಟ್ಟಿದ್ದಾದ್ಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಸಹ ಇವ್ರ ಹತ್ರ ಏನು ಕೊಡದೆ ಏನು ಹಿಂದುಳಿದಿರೋಂಥದ್ದು, ಅದು ಸಹ ಮನನೊಂದಿದ್ದ ಸಹ ಕೇಳಿ ಬರ್ತಿರೋಂಥದ್ದು. ಅದರಂತೆ ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಸೇರಿದಂತ ಒಬ್ಬ ಓಂ ಶಕ್ತಿ ದೇವಸ್ಥಾನದಲ್ಲಿ ಜಯಸುಧಾ ಹಾಗೂ ವೆಂಕಟರಮಣಪ್ಪ ಅವರು ಏನಿದ್ದಾರೆ, ಅವ್ರು ಸಹ 1 ಕೋಟಿ ರೂಪಾಯಿ, ಅವ್ರು ಸಹ 1,40,00,000 ಸಹ ಅವ್ರು ಸಹ ಈಸ್ಕೊಂಡಿದ್ದಾರೆ. ಇವ್ರು ಕೊಡ್ತಿಲ್ಲ, ಕೊಟ್ರೆ ಮತ್ತೆ ಅವ್ರು ಸಹ ಬೇರೆ ಆಂಗಲ್ ಅಲ್ಲಿ ಬೆದರಿಕೆ ಆಗ್ತಿರೋಂಥದ್ದು ಸಾಕಷ್ಟು ಮನನೊಂದಿದ್ದ ಸಹ ಕೇಳಿ ಬರ್ತಿದೆ. ಅದರಂತೆ ಏನು ಜಕ್ಕಲಮಡುಗು ಜಲಾಶಯದಲ್ಲಿ ಅರಣ್ಯ ಪ್ರದೇಶದಲ್ಲಿ ಏನು ಸಾವಿಗೀಡಾಗಿರ್ತಾರೆ, ಇವರು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ. ಅವರ ಮನೆಯವರು ಹೇಳುವ ಪ್ರಕಾರ ಇವತ್ತು ಇಲ್ಲ, ನಾವಿದು ಸಾವಿನ ಪ್ರಕರಣ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿಷ ಸೇವನ ಏನು ಮಾಡಿದ್ರೆ ಸಾಕಷ್ಟು ಇದಾಗುತ್ತೆ, ರಪಾಟ ಕಿರಾಚ ಸಹ ನಡೀತೆ ಅಲ್ಲ. ಅಲ್ಲಿ ನೋಡಿದಂತ ಒಂದು ಬಿದ್ದಂತ ಆಂಗಲ್ ಅಲ್ಲಿ ನಾವು ನೋಡಿದ್ರೆ ಯಾವ್ದು ಆ ತರ ಘಟನೆ ನಡೆದಿಲ್ಲ ಅಂತ ಹೇಳ್ತಿದ್ದಾರೆ. ಅದರಂತೆ 2 ಆಂಗಲ್ ಅಲ್ಲೂ ಸಹ ಇವರು ಅನುಮಾನ ವ್ಯಕ್ತಪಡಿಸಿರೋಂಥದ್ದು, ಏನೋ ಕೊಲೆ ಆಗಿದೆ ಅನ್ನೋದು ಒಂದು ರೀತಿ ಆದರೆ, ಈ ಬೇರೆ ರೀತಿಯಲ್ಲಿ ಮಾಡ್ತಿದ್ದಾರಾ ಅನ್ನೋದು ಒಂದಾಗಿದೆ. ಅದರಲ್ಲಿ ಬಿಟ್ಟಷ್ಟು ನೀವ್ ಹೇಳ್ದಾಗೆ ಹೇಮಂತ್, ಯಾಕಂತಂದ್ರೆ ಶಿಡ್ಲಘಟ್ಟದ ಪ್ರಭಾವಿ ಕಾಂಗ್ರೆಸ್ ಮುಖಂಡ, ರಾಷ್ಟ್ರ ಪರಾಜಿತ ಅಭ್ಯರ್ಥಿ ರಾಜುಗೌಡ್ರ ಮೇಲೆ ಸಹ ಎಫ್ಐಆರ್ ಆಗಿರುವಂತದ್ದು. ಇದು ಯಾವ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಯಾಕಂತಂದ್ರೆ ಇವ್ರು ಸಹ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿರೋದು. ಎಫ್ಐಆರ್ ಸಹ ಅವ್ರ ಮೇಲೆ ಆಗಿರುವಂತದ್ದು. 20 ಗುಂಟೆ ಜಮೀನು ಸಹ ಅವ್ರ ಜೊತೆ ಮಾರಿದ್ರೆ ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ಆರೋಪ ಒಂದ್ ಕಡೆ ಆದ್ರೆ, ಈ 4 ಜನ ಏನು ರಾಜ್ಕುಮಾರ್ ಹಾಗೆ ವೆಂಕಟರಮಣಪ್ಪ ಜಯಸುಧಾ ಮತ್ತೆ ವಿ ರಾಜೇಗೌಡರ ಮೇಲೆ ಎಫ್ಐಆರ್ ದಾಖಲಾಗಿರೋದು. ಮುಂದಿನ ಈ ಪೊಲೀಸರ ತನಿಖೆ ಮತ್ತೆ ಈ ಒಂದು ಹ್ಯಾಂಗಲ್ ಅಲ್ಲಿ ಯಾವ ರೀತಿ ಏನು ಪೊಲೀಸರ ತನಿಖೆ ನಂತರನೇ ಇದು ಒಂದು ಬಯಲಿಗೆ ಬರ್ಬೇಕಾಗಿರೋದು ಹೇಮಂತ್. ಇದು ಸತೀಶ್, ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ಜಮೀನು ಮಾರಿದವ ಅಥವಾ ತೆಗೆದುಕೊಂಡಿದವ ಇವರ ವ್ಯವಹಾರ ಒಂದು ಕಡೆ ಆದ್ರೆ, ಇಲ್ಲಿ ರಾಜೀವ್ ಅಂದ್ರೆ ಕಾಂಗ್ರೆಸ್ ಮುಖಂಡನ ಹೆಸರು ಕೇಳಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈತನ ವ್ಯವಹಾರ ಏನಿತ್ತು ಅಂದ್ರೆ, ಮೊದಲು ಏನಾದರೂ ಪರಿಚಯ ಇತ್ತಾ ಅಥವಾ ಈತನ ಕಡೆಯಿಂದ ಏನಾದರೂ ಧಮಕಿ ಹೋಗ್ತಾ ಇದೆಯಾ, ಅದು ಆತ್ಮಹತ್ಯೆನಾ ಕೊಲೆನಾ ಅನ್ನುವಂಥ ಪ್ರಶ್ನೆ ಈಗ. ಹೌದು, ಅದೇ ಆಗಿರುವಂತದ್ದು. ಯಾಕಂತಂದ್ರೆ ವಿ ರಾಜೇಗೌಡ್ರ ಯಾಕೆ ಬಂದ್ರು ಈ ಸೆಂಟ್ರಲ್ ಅಂತಂದ್ರೆ, ಈಗ ರಾಜ್ಕುಮಾರ್ ಅನ್ನೋರು ಏನೋ ಒಂದು 20 ಗುಂಟೆ ಜಮೀನು ವಿ ರಾಜೇಗೌಡ್ರು ಮಾರಿದ್ದಾರೆ ಅನ್ನೋ ಒಂದು ವಿಷಯ ತಿಳಿದು ಬರ್ತಿರೋಂಥದ್ದು. ಆ ವಿಷಯ ಇವರು ಸಹ ದುಡ್ಡು ಕೇಳಿದ್ರೆ ದುಡ್ಡು ಕೊಟ್ಟಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಿರೋಂಥದ್ದು. ಈ ಹ್ಯಾಂಗಲಲ್ಲಿ ಸಹ ತನಿಖೆ ನಡೆಸಂತ ಪೊಲೀಸರಿಗೆ ಗೊತ್ತಾಗ್ಬೇಕಾರಂಥದ್ದು. ಇವತ್ತು ರಾಜೇಗೌಡ್ರ ಮೇಲೆ ಸಹ ಎಫ್ಐಆರ್ ಆಗಿದೆ. ಯಾವ ರೀತಿ ಆಗಿದೆ, ಇಲ್ಲ ಇವ್ರು ಇದ್ರಲ್ಲಿ ಇನ್ವಾಲ್ವ್ ಏನಿದೆ, ಮತ್ತೆ ಅವರು ಇನ್ವಾಲ್ವ್ ಸಹ ಇದರಲ್ಲಿ ಮಧ್ಯದಲ್ಲಿ ಏನಾಗಿದೆ ಅನ್ನೋದು ಪೊಲೀಸ್ ತನಿಖೆ ನಂತರನೇ ಬಯಲು ಬರ್ಬೇಕಾಗಿರುವಂತದ್ದು ಹೇಮಂತ್. ಇದು ಈಗ ಎಫ್ಐಆರ್ ಆದ ನಂತರ ರಾಜೀವ್ ಗೌಡ್ರು ಮಾತನಾಡಿದಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಇಲ್ಲ, ಎಲ್ಲೂ ರಿಯಾಕ್ಟ್ ಆಗಿಲ್ಲ. ಯಾಕಂದ್ರೆ ಎಫ್ಐಆರ್ ಆಗಿ ನಿನ್ನೆ ಅಲ್ಲ ಮೊನ್ನೆ ನಡೆದಿರುವಂತ ಎಫ್ಐಆರ್ ಆಗಿದೆ. ನಿನ್ನೆ ನಮಗೆ ಕಾಪಿ ಸಿಕ್ಕಿದೆ, ಮಾಧ್ಯಮಗಳಿಗೆ ನಿನ್ನೆ ಕಾಪಿ ಸಿಕ್ಕಿದೆ. ಇವತ್ತು ಬೆಳಗ್ಗೆ ನಾವು ಸುದ್ದಿ ಪ್ರಸಾರ ಮಾಡ್ತಿದ್ವಿ. ಇಂದುವರೆಗೂ ಸಹ ಏನ್ ಎಫ್ಐಆರ್ ಆಗಿರೋಂತ ವಿ ರಾಜೇಗೌಡರ ಕಾಂಗ್ರೆಸ್ ಮುಖಂಡರು ಏನಿದ್ದಾರೆ ಅವ್ರು ಸಹ ಇಂದುವರೆಗೂ ರಿಯಾಕ್ಟ್ ಆಗಿಲ್ಲ, ಮಾಧ್ಯಮಗಳು ಸಿಕ್ಕಿಲ್ಲ. ಯಾಕಂತಂದ್ರೆ ಇದು ಅವರು ಮಟ್ಟಕ್ಕೆ ಬಂದಿದೆಯಲ್ಲ ಗೊತ್ತಾಗ್ತಿಲ್ಲ. ಆದ್ರೆ ಎಫ್ಐಆರ್ ಅಂತೂ ಆಗಿರೋದಂತೂ ನಿಜ, ಈ ತನಿಖೆ ನಡೀತಾ ಇರೋದಂತೂ ನಿಜ. ಈ ಪ್ರಾಣ ವ್ಯಕ್ತಿ ಇವತ್ತು ಏನು ಲಕ್ಷ್ಮೀನಾರಾಯಣನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದನ್ನ ಪೊಲೀಸರ ತನಿಖೆ ಇವತ್ತು ದೊಡ್ಡಬಳ್ಳಾಪುರ ಲಿಮಿಟ್ ಅಲ್ಲಿ ಜಕ್ಕಲಮಡುಗು ಏನು ಅರಣ್ಯ ಪ್ರದೇಶದಲ್ಲಿ ಮೃತದೇಹ ಸಿಕ್ಕಿರೋಂಥದ್ದು ಅಲ್ಲಿ ಒಂದು ಕಡೆ ಆದ್ರೆ, ಎಫ್ಐಆರ್ ಸಹ ಇಲ್ಲಿ ಸ್ಥಳೀಯವಾಗಿ ಏನು ಶಿಡ್ಲಘಟ್ಟ ನಗರದ ಹೊರವಲಯದ ಹಂದಿಗನಾಳ ಒಂದು ಗ್ರಾಮದಲ್ಲಿ ಈ ವ್ಯಕ್ತಿ ವಾಸವಾಗಿರ್ತಾರೆ ಲಕ್ಷ್ಮೀನಾರಾಯಣ ಅವರು ಇರೋದ್ರಿಂದ ಇಲ್ಲೇ ಎಫ್ಐಆರ್ ಸಹ ಇಲ್ಲಿ ಸಹ ದಾಖಲಾಗಿದೆ, ಅಲ್ಲಿ ಸಹ ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಅದನ್ನ ಒಂದು ಕೈಗೆತ್ಕೊಂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಆ ತನಿಖೆ ನಂತರನೇ ಇದು ಯಾವ ರೀತಿಯ ಒಂದು ಟ್ವಿಸ್ಟ್ ಪಡ್ಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು ಹೇಮಂತ್. ಈಗ ಸತೀಶ್, ಈಗ ಇನ್ನೊಂದು ವಿಚಾರ, ಈಗ ಇಷ್ಟೋ ತನಕ ಎಫ್ಐಆರ್ ಅಲ್ಲಿ ಏನೇನಾಯ್ತು ಅನ್ನೋದು ಒಂದು ಭಾಗ ಆದ್ರೆ, ಈ ಲಕ್ಷ್ಮೀನಾರಾಯಣ ಅಂದ್ರೆ ಜಮೀನು ಮಾರಿರುವಂತ ಅವರ ಫ್ಯಾಮಿಲಿ ಏನ್ ಹೇಳ್ತಿದೆ, ಯಾರ ಮೇಲೆ ಆರೋಪ ಮಾಡ್ತಿದಾರ ಅವರು? ಎಸ್, ಅವ್ರು ಆರೋಪ ಮಾಡ್ತಿರೋದು ಇವತ್ತು ತಗೊಂಡಿರೋಂತ ರಾಜೇಗೌಡರ ಮೇಲೆ ಏನು ಅಷ್ಟೊಂದು ಆರೋಪ ಮಾಡ್ತಿಲ್ಲ. ಪೂಜಾರಿ ಏನು ಶಿಡ್ಲಘಟ್ಟ ತಾಲೂಕಿನ ಓಂ ಶಕ್ತಿ ಪೂಜಾರಿ ಏನಿದ್ದಾರೆ ಅವ್ರ ಮೇಲೆ ಆರೋಪ ಮಾಡ್ತಿರೋಂಥದ್ದು.
ಸಂಪೂರ್ಣ ಹಣ ಸಹ ನಾವು ಅವ್ರಿಗೆ ಕೊಟ್ಟಿದ್ವಿ. 1,40,00,000 ನಮಗೆ ಬಂದಿತ್ತು. ಹಂತವಾಗಿ ಫೋನ್ ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ, ಕ್ಯಾಶ್ ಮುಖಾಂತರ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಆದ್ರೆ ಏನು ಜಯಸುಧಾ ಹಾಗೂ ವೆಂಕಟರಮಣಪ್ಪ ಏನಿದ್ದಾರೆ ಅವ್ರ ಮೇಲೆ ಸಂಪೂರ್ಣ ಆರೋಪಗಳನ್ನ ಬರ್ತಿರೋಂಥದ್ದು. ಅವರೇ ಸಹ ಕೇಳ್ತಿರೋಂಥದ್ದು, ಏನು ಇವ್ರು ದುಡ್ಡು ಇಸ್ಕೊಂಡು ಸಹ ನಮ್ಗೆ ಕೇಳಕ್ ಹೋದ್ರೆ ಮನೆ ಕಟ್ಲಿಕ್ಕೆ ಅಂತ ದುಡ್ಡು ಇಸ್ಕೊಂತಾರೆ. ನಾವು ದೇವಸ್ಥಾನದ ಒಂದು ಪೂಜಾರಿ ಆಗಿದ್ರು, ಓಂ ಶಕ್ತಿ ದೇವಸ್ಥಾನಕ್ಕೆ ನಾವು ಹೋಗ್ತಿದ್ವಿ. ಅಲ್ಲಿ ಹೋದಂತ ಸಮಯದಲ್ಲಿ ನಮಗೆ ಪರಿಚಯ ಆಗಿ, ನೀವು ಜಮೀನು ಮಾರಿ 1 ಕೊಟ್ರೆ, ನೀವು 1 ಲಕ್ಷ ಕೊಟ್ರೆ 2 ಲಕ್ಷ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾತುಗಳನ್ನ ಹೇಳಿರೋಂಥದ್ದು. ಮಾತುಗಳ ಮೈಮರೆತು ಮಾಡಿ ಅವ್ರ ಹತ್ರ ಇವತ್ತು ದುಡ್ಡು ತಗೊಂಡಿರೋಂಥದ್ದು, ಹಂತವಾಗಿ ದುಡ್ಡು ತಗೊಂಡಿದ್ದಾರೆ. ಆದ್ರೆ ಈ ಏನು ಮೃತ ವ್ಯಕ್ತಿ ಲಕ್ಷ್ಮೀನಾರಾಯಣ ಅವರು ಸಹ ಕೇಳಕ್ ಹೋದಾಗ ಜಯಸುಧಾ ಮತ್ತೆ ಏನು ವೆಂಕಟರಮಣಪ್ಪ ಅವ್ರು ಏನಿದ್ದಾರೆ ಅವ್ರು ಸಹ ಹೇಳ್ತಿರೋಂಥದ್ದು, ನನ್ನ ಹೆಂಡತಿನ ಬಲಾತ್ಕಾರ ಮಾಡಕ್ ಬಂದ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಆರೋಪ ಇಡೋದು, ಬೆದರಿಕೆ ಹಾಕುವಂಥದ್ದು, ಸಾಕಷ್ಟು ಏನು ಅವ್ರ ಮೇಲೆ ಒಂದು ಹಲ್ಲೆ ಮಾಡ್ಲಿಕ್ಕೆ ಆಗಿರ್ಬೋದು, ಅವರು ಸಾಕಷ್ಟು ಆರೋಪಗಳನ್ನ ಮಾಡಿರ್ತಾರೆ. ಆದ್ರೆ ಅದರಂತ ಮನನೊಂದ ವ್ಯಕ್ತಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಮನೆಯವರು, ಅವರ ಚಿಕ್ಕಪ್ಪಂದಿರು ಆಗಿರ್ಬೋದು, ಅವರ ಸ್ಥಳೀಯ ಭಾವನವೃಂದರಾಗಿರ್ಬೋದು, ಪ್ರತಿಯೊಬ್ಬರು ಆಯಂಗಲಲ್ಲಿ ಹೇಳ್ತಿರೋದು. ಅದರಲ್ಲಿ ಈ ಒಂದು ಭಾಗ ಆದ್ರೆ, ಎರಡನೇ ಭಾಗ ಚಿಟ್ಲಘಟ್ಟ ಒಂದು ರಾಜೇಗೌಡರು. ಎಸ್ ಸತೀಶ್, ಓಕೆ ವಾಯ್ಸ್ ಬ್ರೇಕ್ ಆಗ್ತಿದೆ. ಥ್ಯಾಂಕ್ ಯು.